ಮೊದಲ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ. ಓಕೆ, ಇದು 4ನೇ ವಿಡಿಯೋ ಮಾಡ್ತಾ ಇದೀವಿ. ಯಾಕಂದ್ರೆ ನಿಮ್ ಕ್ವಶನ್ಗಳು ತುಂಬಾ ಆಗ್ತಾ ಇರ್ತೀರಾ, ಇದ್ರ ಬಗ್ಗೆ ಯಾರು ಕೂಡ ಆನ್ಸರ್ ಜಾಸ್ತಿ ಮಾಡಲ್ಲ. ಅದಕ್ಕೆ ಅದ್ರ ಬಗ್ಗೆ ಒಂದು ಯಾಕೆ ವಿಡಿಯೋ ಮಾಡ್ಬಾರ್ದು, ಕಂಟೆಂಟ್ ಮಾಡ್ಬಾರ್ದು ಅಂತ ತಗೊಂಡಿದ್ದೀವಿ. ಓಕೆನಾ, ನೀವು ಈ ವಿಡಿಯೋ ಪೂರ್ತಿ ನೋಡ್ರೆ ನಿಮ್ಗೂ ಏನೋ ಡೌಟ್ಸ್ಗಳು ಇತ್ತು ಈ ತರದ್ದು ಅಂದ್ರೆ ಆ ಪ್ರಾಬ್ಲಮ್ ನಿಮ್ಗೆ ಕ್ಲಿಯರ್ ಆಗುತ್ತೆ, ಆ ಡೌಟ್ಸ್ ಎಲ್ಲ. ಓಕೆನಾ, ಬನ್ನಿ ಈಗ ಮೊದಲೇ ಒಂದು ಡೌಟ್ಸ್ ಇಂದ ಬರೋದನ್ನ ಕೇಳ್ತಾ ಹೋಗ್ತೀನಿ. ನೀವು ಕೇಳಿರೋ ಒಂದು ಏನಿರುತ್ತಲ್ಲ, ಒಂದು 10 ವಿಡಿಯೋ ಅಂದ್ರೆ ತಿಂಗಳಿಗೆ ಒಂದ್ಸತಿ ಮಾಡ್ತೀವಿ. ಅದರಲ್ಲಿ ಮೇನ್ ಆಗಿರೋದೊಂದು ಸ್ವಲ್ಪ ಎತ್ಕೊಂಡು ನಾವು ಒಂದೊಂದು ವಿಡಿಯೋ ಮಾಡ್ತಾ ಇರೋದು. ಈಗ ಮೊದಲೇದೇನು ಕೇಳಿದಿರೋ ಒಬ್ರು, ಮಿಕ್ಸ್ಡ್ ಕಂಟೆಂಟ್ ಅಂತ. ಓಕೆ, ಅಬೌಟ್ ನಲ್ಲಿ ಬರೀಬೋದಾ ಅಂತ ಕೇಳಿದಿರೋ ಬರೋದೊಬ್ರು. ಮಿಕ್ಸ್ಡ್ ಕಂಟೆಂಟ್ ಅಂತ ಅಬೌಟ್ ನಲ್ಲಿ. ಅಬೌಟ್ ಗೊತ್ತಲ್ವಾ, ನಾವ್ ಏನ್ ಬಗ್ಗೆ ವಿಡಿಯೋ ಮಾಡ್ತಿದೀವಿ ಅಂತ ನಾವ್ ಹೇಳಿದ್ದು. ಅದಕ್ಕೆ ಈ ವಿಡಿಯೋ ಅವ್ರು ಕಮೆಂಟ್ ಹಾಕಿದ್ರೆ ಮಿಕ್ಸ್ಡ್ ಕಂಟೆಂಟ್ ಅಂತಾನೆ ಬರೀಬೋದಾ? ಬರಿಬಹುದು, ನೋ ಪ್ರಾಬ್ಲಮ್. ಬಟ್ ಕಂಟೆಂಟ್ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮ್. ಬಿಕಾಸ್ ಆಡಿಯನ್ಸ್ ಕನ್ಫ್ಯೂಸ್ ಆಗ್ತಾರೆ, ಯಾವ ಕಂಟೆಂಟ್ ನೋಡ್ಲಿ, ಯಾವ ಕಂಟೆಂಟ್ ಬಿಡ್ಲಿ ಅಂತ. ಸೊ ನಿಮ್ಗೆ ವ್ಯೂಸ್ ಬರೋದಿಲ್ಲ. ನೀವು ಬರಿಬಹುದು, ನೋ ಪ್ರಾಬ್ಲಮ್. ಬಟ್ ಏನಂತ ಅಂದ್ರೆ ವ್ಯೂಸ್ ಬರೋದಿಲ್ಲ ಅಂತ. ಅದು ಅಂದ್ರೆ ಮಿಸ್ ಕಂಟೆಂಟ್ ಮಾಡಿದ್ರೆ ವ್ಯೂಸ್ ಬರೋದಿಲ್ಲ. ಬಟ್ ಅಬೌಟ್ ನಲ್ಲಿ ಮಿಸ್ ಕಂಟೆಂಟ್ ಆಗ್ತದೆ, ನೋ ಪ್ರಾಬ್ಲಮ್ ಏನಿಲ್ಲ. ಬಟ್ ಮಿಕ್ಸ್ಡ್ ಕಂಟೆಂಟ್ ನೀವು ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಈಗ ಇದು ಗೊತ್ತು ನಿಮ್ಗೆ ಎಲ್ಲರಿಗೂ. ಟೆಕ್ ವಿತ್ ಬರುತ್ತೆ, ಅನ್ಬಾಕ್ಸಿಂಗ್ ಇರುತ್ತೆ, ಯೂಟ್ಯೂಬ್ ಇನ್ಫಾರ್ಮೇಶನ್ ಪಕ್ಕ ಕೊಡ್ತಾರೆ ಅಂತ. ನೀವು ಇದನ್ನ ನೋಡ್ತಾ ಇರೋದು 17,000 ಜನ ಇದರಿಂದಾನೇ ಬಂದಿರೋದು. ಓಕೆನಾ, ಇದನ್ನ ಬಿಟ್ಬಿಟ್ಟು ನಾವಿಬ್ರು ಇದಕ್ಕೆ ಆಡ್ ಹೇಳಕ್ ಸ್ಟಾರ್ಟ್ ಮಾಡ್ದೋ, ಇದಕ್ಕೆ ಕುಕಿಂಗ್ ಚಾನಲ್ ಮಾಡಕ್ ಸ್ಟಾರ್ಟ್ ಮಾಡ್ದೋ, ಇಲ್ಲ ಗೇಮಿಂಗ್ ಮಾಡಿದ್ವಿ. ಏನೋ ಮಾಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಬೋರ್ ಅನ್ಸುತ್ತೆ. ನಾನೇನ್ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದು ಯೂಟ್ಯೂಬ್ ಬಗ್ಗೆ ಮಾಹಿತಿ ತಿಳ್ಕೊಳಕೋಸ್ಕರ. ಇವ್ರು ಏನೇನೋ ಮಾಡ್ತಾರಲ್ಲಪ್ಪ ಅಂದ್ಬಿಟ್ಟು ನೀವೇನ್ ಮಾಡ್ತೀರಾ, ನಮ್ಮ ಚಾನಲ್ ಇಗ್ನೋರ್ ಮಾಡ್ತೀರಾ. ವಿಡಿಯೋ ಬಂದಾಗ ಸೈಡ್ ತಳ್ತೀರಾ. ಅವಾಗ ಏನಾಗುತ್ತೆ, 17,000 ಜನಕ್ಕೂ ವಿಡಿಯೋ ತೋರಿಸ್ಲಿ ಅಂದ್ರೆ ನಾವು ಕುಕಿಂಗ್ ನಾನು ಬರುತ್ತೆ ಕೂತ್ಕೊಂಡು ಮಾಡಿದ್ರೆ ಆ ವಿಡಿಯೋ ಏನಾಗುತ್ತೆ, ವಿಡಿಯೋಸ್ ಬರಲ್ಲ, ಚಾನೆಲ್ ಡೌನ್ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಚಾನೆಲ್ ಡೆಡ್ ಆಗೋದು ಅಂತ ಅವಾಗ್ಲೇ ಹೇಳೋದು ನಾವು. ಅರ್ಥ ಆಯ್ತಾ? ಅದರಿಂದ ಒಂದು ಚಾನೆಲ್ ಓಪನ್ ಮಾಡ್ತೀವಿ ಅಂದ್ರೆ ಒಂದು ಕ್ಯಾಟಗರಿ ಮೇಲೆ ಕ್ಲೀನ್ ಆಗಿ ವರ್ಕ್ ಮಾಡ್ತಾ ಹೋದ್ರೆ ನಾವು ಆ ಕ್ಯಾಟಗರಿ ಮೇಲೆ ಸಬ್ಸ್ಕ್ರೈಬರ್ಸ್ ಜೋಡಿಸ್ತಾ ಹೋಗ್ತಾ ಇರ್ತಾರೆ ಅಲ್ವಾ, ಆಗ್ತಾ ಹೋಗ್ತಾ ಇರ್ತಾರೆ. ಆರಾಮಾಗಿ ನಿಮ್ ಚಾನಲ್ ಗ್ರೋತ್ ಆಗುತ್ತೆ. ನೀವು ಹಂಗೇನೋ ಬೇರೆ ಚಾನಲ್ ಮಾಡಬೇಕು ಅಂತಿದ್ರೆ, ಇನ್ನ ಕುಕಿಂಗೋ ಇಲ್ಲ ಡ್ಯಾನ್ಸಿಂಗೋ ಸಿಂಗಿಂಗೋ ಏನೋ ಒಂದು ಇಟ್ಕೊಳ್ಳಿ. ಓಕೆ, ಇವಾಗ ಮೊನ್ನೆ ತಾನೇ ಹೇಳಿದೆ ಫೈನಾನ್ಸ್ ಬಗ್ಗೆ ಮಾಡಿ, ಫೈನಾನ್ಸ್ ಬಗ್ಗೆ ಮಾಡಿದ್ರೆ ಇನ್ನೊಂದು ಚಾನಲ್ ಓಪನ್ ಮಾಡ್ಕೊಳ್ಳಿ, ಮಾಡಿ ಮಾಡ್ಕೊಂಡು ಮಾಡಿದ್ರೆ ಬೆಟರ್ ಇರುತ್ತೆ. ಅವಾಗ ಅಲ್ಲೂ ಕೂಡ ನಿಮ್ಗೆ ಇಲ್ಲಿ ವರ್ಕೌಟ್ ಆಗಿಲ್ಲ ಅಂದ್ರೆ ಅಲ್ಲಿ ವರ್ಕೌಟ್ ಆಗುತ್ತೆ. ಓಕೆ, 3-4 ಚಾನಲ್ ಮಾಡ್ಕೊಳ್ಳಿ, 3-4 ಚಾನಲ್ 3-4 ತರ ವಿಡಿಯೋಸ್ ಹಾಕಿ. ಯಾವ ಚಾನಲ್ ಕ್ಲಿಕ್ ಆಗುತ್ತೋ ಆ ಚಾನಲ್ ಕಂಟಿನ್ಯೂ ಮಾಡಿ, ಸಿಂಪಲ್. ಓಕೆ, ಬನ್ನಿ ಈಗ 2ನೇ ಕ್ವಶನ್ ಹೋಗೋಣ. ಒಂದೇ ಫೋನ್ ನಲ್ಲಿ ಎಷ್ಟು ಚಾನಲ್ ಕ್ರಿಯೇಟ್ ಮಾಡಬಹುದು? ಒಂದೇ ಫೋನ್ ನಲ್ಲಿ ನೀವು ಬೇಕಾದಷ್ಟು ಚಾನಲ್ ಕ್ರಿಯೇಟ್ ಮಾಡಬಹುದು. ಅಪ್ ಟು 500. ಓಕೆ, ಅಪ್ ಟು 500 ಮಾಡಬಹುದು ನೀವು ಚಾನಲ್ಸ್. ಓಕೆ, ಜಾಸ್ತಿ ಮಾಡಕ್ ಹೋಗ್ಬೇಡಿ. ಮತ್ತೆ ಇನ್ನೊಂದು, ಮಾಡಿದ್ರು ಏನ್ ಮಾಡ್ತೀರಾ ನೀವು, ಈ ಅಕೌಂಟ್ ಇಂದ ಅಂದ್ರೆ ನೀವು ಫಸ್ಟ್ ಅಕೌಂಟ್ ಮೇನ್ ಅಕೌಂಟ್ ಇರುತ್ತೆ ನಿಮ್ದು, ಮೇನ್ ಚಾನಲ್. ಬೇರೆ ಅಕೌಂಟ್ ಇಂದ ಹೋಗ್ಬಿಟ್ಟು ವಿಡಿಯೋ ನೋಡೋ ಸಬ್ಸ್ಕ್ರೈಬ್ ಆಗುತ್ತೆ. ಈ ತರ ಮಾಡ್ರೆ ನಿಮ್ಗೆ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಬರುತ್ತೆ, ಚಾನಲ್ ಮಾನಿಟೈಸ್ ಆಗಿರೋ ಡಿಮಾನಿಟೈಸ್ ಆಗುತ್ತೆ. ಮತ್ತೆ ಸ್ಪ್ಯಾಮ್ ಅಂಡ್ ಡಿಸೆಪ್ಟಿವ್ ಪ್ರಾಕ್ಟೀಸ್ ಇಂದ ನಿಮ್ ಚಾನಲ್ ಡಿಲೀಟ್ ಆಗುತ್ತೆ. ಸರ್ಕಮ್ಮಿಷನ್ ಪಾಲಿಸಿ ಇಂದ ಕೂಡ ನಿಮ್ ಚಾನಲ್ ಡಿಲೀಟ್ ಆಗುತ್ತೆ. ಹುಷಾರಾಗಿರಿ ನೀವು. ಓಕೆ, ಈ ತರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಒಂದೇ ನೆಟ್ವರ್ಕ್ ಇರುತ್ತೆ ಅಲ್ಲಿ, ಒಂದೇ ಡಿವೈಸ್, ಒಂದೇ ನೆಟ್ವರ್ಕ್. ಮಾಡಿದ್ರೆ ಪ್ಲೇ ಮಾಡ್ರೆ ಲೆಸ್ ಆಗುತ್ತೆ ವ್ಯೂಸ್, ಮತ್ತೆ ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಈ ತರ ಮಾಡಕ್ ಹೋಗ್ಬೇಡಿ. ಬಟ್ ನೀವು ಕ್ರಿಯೇಟ್ ಮಾಡಬಹುದು ಮ್ಯಾಕ್ಸಿಮಮ್ 500. ಓಕೆ, ಬಟ್ ಜಾಸ್ತಿ ಕ್ರಿಯೇಟ್ ಮಾಡಕ್ ಹೋಗ್ಬೇಡಿ, ಸುಮ್ಮನೆ ವೇಸ್ಟ್ ಅದು. ಓಕೆ, ನೋಡೋದಲ್ಲ ಆ ತರ ಕ್ರಿಯೇಟ್ ಮಾಡೋದು 500 ಗಂಟೆ ಯೂಟ್ಯೂಬ್ ಇದು ಹೇಳಿದೆ ಅಲ್ವಾ, ವೇಸ್ಟ್. ಓಕೆನಾ, ನೀವು ಅದೇನ್ ಮಾಡ್ತೀರಾ, ಈ ಚಾನಲ್ ಕ್ರಿಯೇಟ್ ಮಾಡಿದೀನಿ, ಇವಾಗ ಚಾನಲ್ 1 ಚಾನಲ್ 1 2 ನೋಡೋದು. ಓಕೆ, ಚಾನಲ್ 1 ನಲ್ಲಿ ವಿಡಿಯೋ ಹಾಕೋದು, ಚಾನಲ್ 2 ಹೋಗ್ಬಿಟ್ಟು ವಿಡಿಯೋ ನೋಡೋದು, ಸಬ್ಸ್ಕ್ರೈಬರ್ ಲೈಕ್ ಕೊಡೋದು. ಏನೋ ಕೌಂಟ್ ಆಗುತ್ತೆ, ಆಮೇಲೆ ಲೆಸ್ ಆಗುತ್ತೆ. ಅವಾಗ ಹಿಂಗ್ ಲೆಸ್ ಆಗಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ನಿಮ್ ಚಾನಲ್ ಡೌನ್ ಆಗಕ್ಕೆ ಸ್ಟಾರ್ಟ್ ಆದಾಗ ಯೂಟ್ಯೂಬ್ ಅಲ್ಗೋರಿಥಮ್ ಈಗ ತುಂಬಾ ಅಕ್ಯೂರ್ ಆಗಿರುತ್ತೆ, ಎಲ್ಲ ಗೊತ್ತಾಗ್ಬಿಡುತ್ತೆ. ಒಂದೇ ಡಿವೈಸ್ ಅಲ್ಲಿ ಈ ತರ ಚಾನಲ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂತ. ಅರ್ಥ ಆಯ್ತಾ? ಅದರಿಂದ ಏನಾಗುತ್ತೆ, ನಿಮ್ ಚಾನಲ್ಗೆ ಹೇಳಿದ್ನಲ್ಲ ಬರುತ್ತೋ ಆ ಪಾಲಿಸಿಯಿಂದ ಅಷ್ಟು ಚಾನಲ್ 500 ಚಾನಲ್ ಮಾಡ್ಕೊಂಡ್ರೆ ಡಿಲೀಟ್ ಆಗೋದು, ವೇಸ್ಟ್ ನೀವು. ಓಕೆನಾ, ಮಾಡೋದೇನಿಲ್ಲ. ನಾವು ಅದಕ್ಕೆ ನೋಡಿದ್ರಲ್ಲ ಓದ್ ವಿಡಿಯೋದಲ್ಲಿ, ನಾನು ಸ್ಕ್ರೀನ್ ಮೇಲೆ ಆಗ್ತಾ ಇದೀನಿ. ಆ ವಿಡಿಯೋದಲ್ಲಿ ನಾನು 12 ಮೊಬೈಲ್ ಇಟ್ಕೊಂಡು ಕೂತಿದ್ದೆ, 12 ಚಾನಲ್ ಮಾಡ್ಕೊಂಡಿದ್ದೆ. ಅದ್ರಲ್ಲಿ 8 ಚಾನಲ್ ಮಾಡಿ ಚೆನ್ನಾಗಿದೆ. ಯಾಕಂದ್ರೆ ಡಿಫ್ರೆಂಟ್ ಚಾನಲ್ ಮಾಡಿದೀನಿ. ಆ ಚಾನಲ್ ವಿಡಿಯೋ ಹಾಕಲು ಈ ಚಾನಲ್ ಎಲ್ಲ, ಈ ವಿಡಿಯೋ ಮೊಬೈಲ್ ಎಲ್ಲ ವಿಡಿಯೋ ನೋಡ್ತೀವಿ. ಅದು ಬೇರೆ ಸಿಮ್ಮು, ಬೇರೆ ಡಿವೈಸ್. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಅವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅದೇ ನೀವು ಒಂದೇ ಮೊಬೈಲ್ ನೋಡ್ರೆ ಪ್ರಾಬ್ಲಮ್ ಆಗುತ್ತೆ, ನೆನಪಲ್ಲಿರ್ಲಿ. ಈಗ ಹೋಗೋಣ 3ನೇ ಕ್ವಶನ್ಗೆ. ದಿನಕ್ಕೆ ಎಷ್ಟು ವಿಡಿಯೋ ಹಾಕ್ಬಹುದು, ಆಮೇಲೆ ಯಾವ ಟೈಮಿಂಗ್ಸ್ ನಲ್ಲಿ ಹಾಕಿದ್ರೆ ವೈರಲ್ ಆಗುತ್ತೆ? ಸೊ ಏನಂತ ಅಂದ್ರೆ, ದಿನಕ್ಕೆ 3 ವಿಡಿಯೋ ಹಾಕ್ತಾರೆ ಸಾಕು. ಆಮೇಲೆ ಏನಂತ ಅಂದ್ರೆ 3 ಮೇಲೆ ಹಾಕ್ತಾರೆ ನೋಟಿಫಿಕೇಶನ್ ಹೋಗೋದಿಲ್ಲ. ಓಕೆ, ಈಗ ಯಾವ ಟೈಮಿಂಗ್ಸ್ ಅಂತ ಅಂದ್ರೆ, ಬೆಳಗ್ಗೆ ಒಂದು ಶಾರ್ಟ್ ಹಾಕಿ, ಮಧ್ಯಾಹ್ನ ಒಂದು ಲಾಂಗ್ ವಿಡಿಯೋ ಹಾಕಿ. ಓಕೆ, ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ನೀವು 8 to 9 ಒಂದು ಶಾರ್ಟ್ ಹಾಕಿ. ಆಮೇಲೆ ಮಧ್ಯಾಹ್ನ ಬಂದ್ಬಿಟ್ಟು ಲಂಚ್ ಇರುತ್ತೆ, ಲಂಚ್ ಬ್ರೇಕ್ 12 ಗಂಟೆ ಅಥವಾ 12 ಗಂಟೆಯಿಂದ 1 ಗಂಟೆ ಒಂದು ಲಾಂಗ್ ವಿಡಿಯೋ ಹಾಕಿ. ಮತ್ತೆ
ಈವ್ನಿಂಗ್ ಬಂದ್ಬಿಟ್ಟು 5 o'clock to 6 o'clock ಒಂದ್ ವಿಡಿಯೋ ಹಾಕಿ, ಇಲ್ಲ ಒಂದ್ ಶಾರ್ಟ್ ಹಾಕಿ. ಓಕೆ, ಈ ತರ ದಿನಕ್ಕೆ 3 ವಿಡಿಯೋ ಹಾಕಿದ್ರೆ ಸಾಕು. ಒಂದು ಲಾಂಗ್ ವಿಡಿಯೋ ಅಥವಾ 2 ಶಾರ್ಟ್ ವಿಡಿಯೋ, 2 ಶಾರ್ಟ್ ವಿಡಿಯೋ ಇಲ್ಲ ಲಾಂಗ್ ವಿಡಿಯೋ, ಇಲ್ಲ 3 ಲಾಂಗ್ ವಿಡಿಯೋ 3 ಶಾರ್ಟ್ ವಿಡಿಯೋ ಕೂಡ ಮಾಡ್ಬೋದು. ಬಟ್ ಆದಷ್ಟು ಎರಡು ಕೂಡ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡ್ರೆ ಒಳ್ಳೇದಂತ ಹೇಳಕ್ ಇಷ್ಟಪಡ್ತೀನಿ. ಹೇಳಿದಾಗ ಒಂದ್ ದಿನಕ್ಕೆ 3 ವಿಡಿಯೋ ಹಾಕ್ಬೋದು, ಶಾರ್ಟ್ಸ್ 3 ಹಾಕ್ಬೋದಾ? ಶಾರ್ಟ್ಸ್ 3 ಹಾಕ್ಬೋದು, ಹಾಕ್ಬೋದು. ಹೌದು, ಒಟ್ನಲ್ಲಿ 3 ಹಾಕ್ಬೇಕಷ್ಟೇ. ಶಾರ್ಟ್ಸ್ ಹಾಕಿ ಲಾಂಗ್ ವಿಡಿಯೋ ಹಾಕಿ 3 ಹಾಕ್ಬೇಕಷ್ಟೇ. ಅದ್ರ ಮೇಲೆ ಹಾಕಿದ್ರೆ ನೋಟಿಫಿಕೇಶನ್ ಬರೋದಿಲ್ಲ, ವ್ಯೂಸೇ ಬರೋದಿಲ್ಲ ನಿಮ್ಗೆ. ಸೊ ಜಾಸ್ತಿ ಅದ್ರಗೋಸ್ಕರ ಸಬ್ಸ್ಕ್ರೈಬರ್ಸ್ ಕಳ್ಸೋದೇ ಇಲ್ಲ. ಯೂಟ್ಯೂಬ್ ರೂಲ್ಸ್ ಪ್ರಕಾರ 3 ವಿಡಿಯೋ ಅಷ್ಟೇ, 3 ಮೇಲೆ ಕಳ್ಸೋದಿಲ್ಲ ನೋಟಿಫಿಕೇಶನ್. ನಿಮ್ಗೆ ಕೆಪಾಸಿಟಿ ಇದೆ 3 ವಿಡಿಯೋ ಹಾಕ್ಬೋದು, ಅದು ಹೇಳದ್ನೆಲ್ಲ ಬರತ್ತಾ, ಅದ್ರ ಮೇಲೆ ಹಾಕಿದ್ರೆ ವೇಸ್ಟ್ ಅಂತ ಯೂಟ್ಯೂಬ್ ಏನೋ ನೋಟಿಫಿಕೇಶನ್ ಅವ್ರಿಗೆ ಒಂದು ಕಳಿಸೋದಿಲ್ಲ. ಓಕೆ, ಇದು 3ನೇ ಕ್ವಶನ್ ಆಯ್ತು. ಈಗ 4ನೇದು ಅಣ್ಣ, ಗೂಗಲ್ ಇಮೇಜ್ ನ ಎಷ್ಟು ಸೆಕೆಂಡ್ಸ್ಗೆ ಬಳಸಬಹುದು ವಿಡಿಯೋದಲ್ಲಿ? ಇದಕ್ಕೆ ಯೂಟ್ಯೂಬ್ ರೂಲ್ಸ್ ಏನಾದ್ರು ಇದೆಯಾ ಹೇಳಿ. ಸೊ ಇದೇನಂತ ಅಂದ್ರೆ ಯೂಟ್ಯೂಬ್ ಎಲ್ಲೂ ಹೇಳಿಲ್ಲ, ಬಟ್ ಸೇಫ್ ಆಗಿರ್ಬೇಕಂತ ಅಂದ್ರೆ 5 to 10 seconds 5 ಸೆಕೆಂಡ್ ಒಳಗಡೆ ಹಾಕಿಲ್ಲ 10 seconds. ನಾನ್ ರಿಕಮೆಂಡ್ ಮಾಡೋದು ಒಂದು 5 seconds ಒಳಗಡೆ ಹಾಕ್ತಾರೆ ಸಾಕು, ಇಲ್ಲ 5 seconds ಹಾಕಿ. ಬಿಕಾಸ್ ಅದ್ರ ಮೇಲೆಲ್ಲ ಹಾಕ್ತಾರೆ ಏನಾಗ್ಬಿಡುತ್ತೆ, ಕಾಪಿರೇಟ್ ಕೊಟ್ಬಿಡ್ತಾರೆ ನಿಮ್ಗೆ ಇಮೇಜ್ ಗಳಿಗೆ. ಓಕೆ, ನೀವು ನೋಡಿ ಇಮೇಜಸ್ ಎಲ್ಲ ಕಾಪಿರೇಟ್ ಅಂತ ಇರೋದು, ಬಟ್ ನಿಮ್ಗೆ ಕೊಡೋದಿಲ್ಲ. ಬಟ್ ಅವ್ನ ನೋಡಿದ್ರೆ ಕೊಟ್ಬಿಡ್ತಾರೆ. ಇಲ್ಲ ಅಂತ ಅಂದ್ರೆ ರಿವ್ಯೂಸ್ ಕಂಟೆಂಟ್ ಕೂಡ ಬರ್ಬೋದು ನಿಮ್ಗೆ. ತುಂಬಾ ಲಾಂಗ್ ಆಗಿ ಯೂಸ್ ಮಾಡಬೇಡಿ, ಬೇರೆ ನೀವು ಶಾರ್ಟ್ ಆಗಿ ಅಂದ್ರೆ 5 seconds, ಆಮೇಲೆ ನಿಮ್ ವಿಡಿಯೋ ಫೇಸ್ ಪ್ಲಸ್ ವಾಯ್ಸ್ ತೋರಿಸ್ಕೊಂಡು ಆಮೇಲೆ ಏನಾದ್ರು ಎಕ್ಸ್ಪ್ಲೇನ್ ಮಾಡೋದು, ಮತ್ತೆ ಏನಾದ್ರು ಇಂಪಾರ್ಟೆಂಟ್ ಮೂಮೆಂಟ್ ಬಂದ್ರೆ ಮತ್ತೆ ತೋರಿಸೋ ನಂತರ ನೋಡಿ ಅಪ್ಡೇಟ್ ಎಲ್ಲ ಬಂದಾಗ ಅಪ್ಡೇಟ್ ಇದು ನೋಡಿ ಸ್ಕ್ರೀನ್ ತೋರಿಸ್ತಾ ಇದೀನಿ, ಈ ತರ ಅಪ್ಡೇಟ್ ಇದೆ, ಆ ತರ ಒಂದು 5 seconds ಅಷ್ಟೇ ನಾನು ಹಾಕೋದು. ಅದಾದ್ಮೇಲೆ ಮತ್ತೆ ನಾರ್ಮಲ್ ವಿಡಿಯೋಗೆ ಹೋಗುತ್ತೆ. ಆ ತರ ನೀವು ಹಾಕ್ಬೇಕಾಗುತ್ತೆ. ಆ ತರ ಹಾಕ್ತಿದ್ರೆ ಒಳ್ಳೇದು, ನಿಮ್ಗೆ ಏನೋ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನೆಂಪಲ್ಲಿ ಇಟ್ಕೊಳ್ಳಿ, ಯೂಟ್ಯೂಬ್ ಎಲ್ಲೂ ರೂಲ್ಸ್ ಹೇಳಿಲ್ಲ. ಆದ್ರೆ ಏನಂತಾರೆ, ಸೇಫ್ ಆಗಿರ್ಬೇಕಂತ ಅಂದ್ರೆ 5 to 10 seconds ಒಳಗಡೆ ಹಾಕಿ ಇಮೇಜಸ್. ಬಿಕಾಸ್ ಏನೋ ಗೂಗಲ್ ಇಂದ ಎತ್ಕೊಂತ ಇದ್ರೆ ಇಮೇಜಸ್ ನಿಮ್ದು ಓನು ಅಲ್ಲ ಇದು. ಓಕೆ, ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಅದ್ರಗೋಸ್ಕರ ಹೇಳ್ತಾರೆ 5 to 10 seconds ಒಳಗಡೆ ಹಾಕಿ ಅಂತ. ಓಕೆ, ಬರೋದು ಮೊನ್ನೆ ತರ ಒಂದು ಚಾನಲ್ ಬಂದಿತ್ತು, ಅವ್ರು ಒಂದೇ ಇಮೇಜ್ ಹಾಕಿ ಫುಲ್ ರಿವ್ಯೂಸ್ ಕಂಟೆಂಟ್ ಬಂದಿದೆ. ರಿವ್ಯೂಸ್ ಕಂಟೆಂಟ್ ಬಿಟ್ಟು ಚಾನಲ್ ಮಾಡಿ ಚೆನ್ನಾಗಿದ್ದು, ಡಿ ಮಾಡಿ ಚೆನ್ನಾಗಿದೆ. ಸಸ್ಪೆಂಡ್ ಆಗಿದೆ. ಈ ರೀತಿ ಒಂದೇ ಇಮೇಜ್ ಯೂಸ್ ಮಾಡ್ತಿದ್ರೆ ದಯವಿಟ್ಟು ವಿಡಿಯೋ ನೋಡಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಆದಷ್ಟು 5 seconds ಒಂದು ಇಮೇಜ್ ರೊಟೇಟ್ ಆಗ್ತಾ ಇದ್ರೆ ನಿಮ್ ಚಾನಲ್ ಎಡಿಟಿಂಗ್ ಸ್ಕಿಲ್ ಇದೆ ಅಂತ ಯೂಟ್ಯೂಬ್ ಅದನ್ನ ಹೈ ಎಫರ್ಟ್ ಕಂಟೆಂಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ನೀವು ಒಂದೇ ಫೋಟೋ ಹಾಕ್ಬಿಟ್ಟು ಯಾ ಅಂತ ಇಂಗ್ಲಿಷ್ ಹಾಡೋ ಇಲ್ಲ ಕನ್ನಡ ಹಾಡೋ ಹೇಳ್ಕೊಂಡು ಕೂತ್ಕೊಂಡ್ರು ನಿಮ್ ಚಾನಲ್ ಪ್ರಾಬ್ಲಮ್ ಆಗ್ಬೋದು. ಅರ್ಥ ಆಯ್ತಾ? ಅದನ್ನ ಲೋ ಎಫೆಕ್ಟ್ ಏನಿಲ್ವಲ್ಲ, ಎಡಿಟಿಂಗ್ ಸ್ಕಿಲ್ ಬರೀ ನೀವು ಆಡಿದ್ರೆ ಅಷ್ಟೇ. ಅದು ನೀವೇ ಆಡಿದ್ರೆ ಅಂತ ಏನ್ ಗ್ಯಾರಂಟಿ? ಯಾವಾಗ ರಿವ್ಯೂಸ್ ಕೊಡ್ತಾವೆ ಅಪೀಲ್ ಮಾಡಬೇಕು, ತುಂಬಾ ರಿಸ್ಕ್. ಅಪೀಲ್ ಫೇಲ್ ಆಗಿದ್ರೆ 3 ತಿಂಗಳು ಚಾನ್ಸ್ ಸಸ್ಪೆಂಡ್ ಆಗೋದು ಇವೆಲ್ಲ ಆಗುತ್ತೆ. ದಯವಿಟ್ಟು 5 ಸೆಕೆಂಡ್ ಒಂದು ಇಮೇಜ್ ನ ರೊಟೇಟ್ ಮಾಡ್ತಾರೆ. ನೀವು ಚರಿತ್ರೆ ಮತ್ತೆ ಟೆಕ್ ಫಾರ್ ಯು ಈ ಚಾನಲ್ ನೋಡಿ. ಓಕೆ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಅವ್ರು ನೋಡಿ ಹೆಂಗೆ ಇಮೇಜ್ ರೊಟೇಟ್ ಆಗ್ತಾ ಇರುತ್ತೆ, ತಕ್ಕನಾಗಿ ಅವ್ರು ಹೇಳೋ ತಕ್ಕನಾಗೆಲ್ಲ ಇಮೇಜ್ ರೊಟೇಟ್ ಆಗ್ತಿರುತ್ತೆ. ಮಸ್ತ್ ಮಗ.com ಅಷ್ಟೇ ನೋಡಿ, ಅವರು ಹೆಂಗೆ ಇಮೇಜು ವಿಡಿಯೋಸ್ ಎಲ್ಲ ಯೂಸ್ ಮಾಡ್ತಾ ಇದಾರೆ, ಹೆಂಗ್ ರೊಟೇಟ್ ಆಗ್ತಿರ್ತಾರೆ. ರೊಟೇಟ್ ಆಗ್ತಿರ್ಬೇಕು, ಎಡಿಟಿಂಗ್ ಸ್ಕಿಲ್ ಅಂತ ಹೇಳಿ ಅದಕ್ಕೆ ಹೇಳೋದು. ಓಕೆನಾ? ಈಗ ನಿಮ್ 4ನೇ ಕ್ವಶನ್ ಅರ್ಥ ಆಯ್ತಲ್ವಾ? ಈಗ 5ನೇ ಕ್ವಶನ್ ಹೋಗ್ತೀನಿ. ನಮ್ಮ ಯೂಟ್ಯೂಬ್ ವಿಡಿಯೋ ನಾ ಬೇರೆ ಪ್ಲಾಟ್ಫಾರ್ಮ್ಗೆ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಬೇರೆ ಪ್ಲಾಟ್ಫಾರ್ಮ್ಗೆ ಲಿಂಕ್ಗಳನ್ನ ಶೇರ್ ಮಾಡ್ಬೋದಾ? ಇದರಿಂದ ಏನಾದ್ರು ಯೂಟ್ಯೂಬ್ ಇಂದ ಸ್ಟ್ರೈಕ್ ಬರುತ್ತಾ, ಅಥವಾ ಯೂಟ್ಯೂಬ್ ವ್ಯೂಸ್ ಬಂದಿರುತ್ತಲ್ಲ ಅದೇನ ಡಿಕ್ರೀಸ್ ಆಗುತ್ತಾ, ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಾ ಇದಾರೆ. ಏನೋ ಪ್ರಾಬ್ಲಮ್ ಆಗೋದಿಲ್ಲ, ಲಿಂಕ್ ಶೇರ್ ಮಾಡಬಹುದು ನೀವು. ಓಕೆ, ಏನ್ ಯೂಟ್ಯೂಬ್ ಏನ್ ಹೇಳುತ್ತೆ, ಲಿಂಕೇ ಕೊಡುತ್ತೆ ಅಲ್ಲಿ ಫಸ್ಟೇ. ನೀವು ಅಪ್ಲೋಡ್ ಮಾಡಿದಾಗ ವಿಡಿಯೋ ನೋಡಿ ಲಿಂಕ್ ಕೊಡುತ್ತೆ, ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಅಂತ. ಬಿಕಾಸ್ ಶೇರ್ ಮಾಡಿದ್ರೆ ವ್ಯೂಸ್ ಬರುತ್ತಲ್ಲ ನಿಮ್ಗೆ ಅಡ್ವಾಂಟೇಜ್ ಅಲ್ಲ ಅಂತ ಯೂಟ್ಯೂಬ್ ಹೇಳುತ್ತೆ ಈ ರೀತಿಯಲ್ಲಿ ಇಂಡೈರೆಕ್ಟ್ ಅಲ್ಲಿ. ಓಕೆ, ನೆಂಪಲ್ಲಿ ಇಟ್ಕೊಳ್ಳಿ ಅದನ್ನ. ಮತ್ತೆ ಇನ್ನೊಬ್ರು ಏನ್ ಹೇಳ್ತಾರೆ, ಬರೋದ್ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋ ಬೇರೆ ಪ್ಲಾಟ್ಫಾರ್ಮ್ಗೆ ಅಪ್ಲೋಡ್ ಮಾಡಬಹುದು. ಎಸ್, ಅಪ್ಲೋಡ್ ಮಾಡಬಹುದು, ಬಟ್ ಯೂಟ್ಯೂಬ್ ನಲ್ಲಿ ಫಸ್ಟ್ ಅಪ್ಲೋಡ್ ಆಗಿರ್ಬೇಕು. ಈಗ ನನ್ನ ಹತ್ರ ಇನ್ಸ್ಟಾಗ್ರಾಮ್ ಐತೆ ಬರುತ್ತೆ, ನನ್ನ ಓನ್ ವಿಡಿಯೋಸ್ ಹಾಕ್ತೀನಿ, ನಾನು ಆಡ್ಕೊಂಡು ರೀಲ್ಸ್ ಮಾಡ್ತಾ ಇದೀನಿ. ಅದನ್ನೇ ಇನ್ಸ್ಟಾಗ್ರಾಮ್ ಇರೋ ರೀಲ್ಸ್ ಆಮೇಲೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇಂದ ಇರೋ ರೀಲ್ಸ್ ನೆಲ್ಲ ನಾನು ಎತ್ಕೊಂಡ್ಬಂದು ಯೂಟ್ಯೂಬ್ ಹಾಕ್ತೆ. ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಬೇರೆ ಪ್ಲಾಟ್ಫಾರ್ಮ್ ಇಂದ ಯೂಟ್ಯೂಬ್ ಹಾಕ್ಬೋದು, ಯೂಟ್ಯೂಬ್ ಇಂದ ಬೇರೆ ಪ್ಲಾಟ್ಫಾರ್ಮ್ ಹಾಕೊಬಹುದು. ಓಕೆ, ನೋ ಪ್ರಾಬ್ಲಮ್. ಇನ್ನ ನೆಂಪಲ್ಲಿ ಇಟ್ಕೊಳ್ಳಿದೀವಿ. ಮತ್ತೆ ಹೇಳಿದಿನಲ್ಲ, ಲಿಂಕ್ ಶೇರ್ ಮಾಡಿದ್ರೆ ನೋ ಪ್ರಾಬ್ಲಮ್, ಲಿಂಕ್ ಶೇರ್ ಮಾಡಿ, ಒಳ್ಳೇದದು. ಬಿಕಾಸ್ ಲಿಂಕ್ ಶೇರ್ ಮಾಡಿ ವ್ಯೂಸ್ ಬರುತ್ತೆ. ಉದಾಹರಣೆಗೋಸ್ಕರ ನಾನು ಲಿಂಕ್ ಶೇರ್ ಮಾಡ್ತೀನಿ. ಓಕೆ, ತುಂಬಾ ಜನಕ್ಕೆಲ್ಲ ಅವರು ವಿಡಿಯೋ ನೋಡ್ತಾರೆ. ಒಬ್ರೊಬ್ರು ನೆನಪಿರೋದಿಲ್ಲ ನಮ್ ಚಾನಲ್ ಇದೆಯೋ ಇಲ್ವೋ ಅಂತ. ಬಿಕಾಸ್ ಅವ್ರದ್ದೆಲ್ಲ ಕೆಲಸ ಇರುತ್ತೆ, ಬಿಸಿ ಇರ್ತಾರೆ. ಲಿಂಕ್ ಶೇರ್ ಮಾಡಿದ್ರೆ ಅವ್ರಿಗೂ ರಿಮೈಂಡರ್ ಬರುತ್ತೆ, ಓ ಇಂದು ಟೆಕ್ ವಿತ್ ಬರುತ್ತೆ, ಚಾನಲ್ ಇದೆ, ವಿಡಿಯೋ ನೋಡೋಣ ಅಂತ ಕ್ಲಿಕ್ ಕೊಟ್ಟು ವಿಡಿಯೋ ನೋಡ್ತಾರೆ. ನಿಮ್ಗೆ ಅಡ್ವಾಂಟೇಜ್ ಅದು. ಓಕೆ, ನೋ ಡಿಸ್ಅಡ್ವಾಂಟೇಜ್. ಯೂಟ್ಯೂಬ್ ಏನೂ ಹೇಳೋದಿಲ್ಲ ಅದಕ್ಕೆ. ಓಕೆ, ನಾವು ಸ್ಟ್ರೈಕ್ ಕೊಡ್ತೀವಿ, ವ್ಯೂಸ್ ಲೆಸ್ ಆಗುತ್ತೆ, ಈ ತರ ಮಾಡ್ತೀವಿ ಚಾನಲ್ ಅಂತ ಏನು ಹೇಳೋದಿಲ್ಲ. ಸೇಫ್ ಆಗಿರ್ತೀರಾ ನೀವು. ಓಕೆ, ನೋಡೋಲ್ಲ. 5ನೇ ಕ್ವಶನ್ ಏನು, ನಾವು ಬೇರೆ ಪ್ಲಾಟ್ಫಾರ್ಮ್ಗೆ ನಮ್ಮ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಲಿಂಕ್ನ ಶೇರ್ ಮಾಡ್ಬೋದಾ? ನೀವು ಮೊಬೈಲಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ. ಓಕೆ, ಕಂಪ್ಯೂಟರ್ ಅಪ್ಲೋಡ್ ಮಾಡಿದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೋಡಿ ಇಲ್ಲಿ ಹಾಕ್ತೀನಿ ಸ್ಕ್ರೀನಲ್ಲಿ, ಅಲ್ಲಿ ತೋರಿಸ್ತದೆ. ಓಕೆನಾ, ಏನಂತ ವಿಡಿಯೋ ಅಪ್ಲೋಡ್ ಆಗಿದೆ,
ನೀನ್ ಶೇರ್ ಮಾಡ್ಬೋದು ಇಷ್ಟು ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡು ವ್ಯೂಸ್ ತಗೋ ಅಂತಾನೆ ಹೇಳುತ್ತೆ ಯೂಟ್ಯೂಬ್. ಅರ್ಥ ಆಯ್ತಾ? ಯಾವುದೇ ರೀತಿ ಯೂಟ್ಯೂಬ್ ಎಲ್ಲೂ ಹೇಳಿಲ್ಲ ನೀವು ಶೇರ್ ಮಾಡಿ ವ್ಯೂಸ್ ಡೌನ್ ಮಾಡ್ತೀನಿ ಅಂತ. ಯೂಟ್ಯೂಬೇ ಹೇಳುತ್ತೆ ಸ್ವತಃ ಹೋಗಪ್ಪ ಶೇರ್ ಮಾಡು, ನಿನ್ ವಿಡಿಯೋನ ವೈರಲ್ ಮಾಡ್ಕೋ, ಅಲ್ಲಿಂದ ವ್ಯೂಸ್ ತಗೋ ಅಂತಾನೆ ಹೇಳುತ್ತೆ. ಅರ್ಥ ಆಯ್ತಾ? ಅಲ್ಲಿಂದ ಸಬ್ಸ್ಕ್ರೈಬರ್ಸ್ ತಗೋ ಆ ಪ್ಲಾಟ್ಫಾರ್ಮ್ ಇಂದ ಅಂತಾನೆ ಹೇಳುತ್ತೆ ಹೊರತು ಎಲ್ಲೂ ಹೇಳಿಲ್ಲ. ಆಮೇಲೆ ಅರ್ಥ ಆಯ್ತಾ? ಆಮೇಲೆ ಏನ್ ಮಾಡ್ತಾರೆ ಈಗ ಹೇಳಿದ್ರಲ್ಲ ಬರತ್ತಾ ಅಲ್ಲಿಂದ ಇಲ್ಲಿಂದ ವಿಡಿಯೋ ಎತ್ಕೊಂಡ್ ಹಾಕೋದು. ಇಲ್ಲಿ ಏನ್ ಗೊತ್ತಾ, ಯೂಟ್ಯೂಬೇ ದೊಡ್ಡ ಪ್ಲಾಟ್ಫಾರ್ಮ್ ಇಡೀ ವರ್ಲ್ಡ್ ವೈಡ್. ನೆನಪಲ್ಲಿ ಇಟ್ಕೊಳ್ಳಿ. ಇವ್ರು ಏನ್ ಹೇಳ್ತಾರೆ, ನಮ್ಗೆ ಓನ್ ವಿಡಿಯೋಸ್ ಬೇಕು, ಅದರ್ ಪ್ಲಾಟ್ಫಾರ್ಮ್ ಇಂದ ನಮ್ ವಿಡಿಯೋ ಹಾಕೋಕ್ ಹೋಗ್ಬೇಡಿ. ಅಂದ್ರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇಲ್ಲ ಹಾಕಿರೋ ವಿಡಿಯೋಗಳನ್ನ ಅಥವಾ ನಿಮ್ ವಿಡಿಯೋಗಳನ್ನ ಹಾಕಿರೋ ಕೂಡ ಅಲ್ಲಿ ಲೋಗೋ ಬಂದ್ಬಿಡುತ್ತೆ. ಲೋಗೋ ಬಂದಾಗ ಅದೇನಂತೆ ರಿವ್ಯೂಸ್ ಕಂಟೆಂಟ್ ಅಂತ ಕೊಡುತ್ತೆ. ಮತ್ತೆ ಅಪೀಲ್ ಮಾಡಿ ನಾವೇ ಅಂತ ನೀವು ಸಕ್ಸಸ್ ಮಾಡಿಸ್ಕೊಬೇಕು. ಅರ್ಥ ಆಯ್ತಾ? ಇವೆಲ್ಲ ಯಾಕೆ ಬೇಕು? ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಫಸ್ಟ್. ಅದಾಗಿದ್ ಒಂದು 24 hours ಅಲ್ಲಿ ಮತ್ತೆ ಅದನ್ನ ಎತ್ಕೊಂಡು ಇನ್ಸ್ಟಾಗ್ರಾಮು ಅಥವಾ ಯೂಟ್ಯೂಬ್ಗೋ ಅಥವಾ ಫೇಸ್ಬುಕ್ ಅಪ್ಲೋಡ್ ಮಾಡ್ಕೊಂಡ್ರೆ ಆಯ್ತು. ಅರ್ಥ ಆಯ್ತಲ್ವಾ? ನೋಡ್ರಲ್ಲ, ನಿಮ್ಗೆ ಈ 5 ಕ್ವಶನ್ ನಿಮ್ಗೆ ಯಾವ್ದಾರ ಕ್ವಶನ್ ಡೌಟ್ಸ್ ಇತ್ತಾ, ಕೇಳಬೇಕು ಅಂತ ಇದ್ರಿ, ಕೇಳ್ದಿರಾ ಇದ್ರಿ ಅಥವಾ ಕೇಳಿದ್ರಿ ಮಿಸ್ ಆಗಿತ್ತು, ಇವತ್ತು ಆ ವಿಡಿಯೋದಲ್ಲಿ ಬಂದಿದೆ. ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ, ಹಂಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋಗೆ ಏನ್ ಮಾಡಮ್ಮ. ಓಕೆ ಹೋಗಿ ನೀವು ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಡ್ತೀನಿ. ಈ ವಿಡಿಯೋ ಮುಗಿಸ್ಬೇಕಂದ್ರೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಮತ್ತೆ ಕಮೆಂಟ್ ಮಾಡ್ರೆ, ಇಷ್ಟ ಮಾಡ್ರೆ ಹಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕಾಣ ಬೆಳೆಸಿ ಮತ್ತೆ ಕಾಣ ಉಳಿಸಿ. ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ ಒಂದೇ ಮಾತ್ರ. ಶುಭ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.